ನಮಸ್ಕಾರ. ಈಗಾಗಲೇ ಲೋಕಸಭಾ ಚುನಾವಣೆ ಪ್ರಾರಂಭ ಆಗಿದೆ. ಇವತ್ತಿನ ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀಯುತ ವಿನೋದ್ ಅಸೂಟಿಯವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ಎಲ್ಲ ತಾಲೂಕುಗಳಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಕೂಡ ಒಳ್ಳೆಯ ಉತ್ತಮವಾದ ಬೆಳವಣಿಗೆಯನ್ನು ಕಾಣ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ರಾಜ್ಯದಲ್ಲಿ ಒಂದು 20 ಲೋಕಸಭಾ ಕ್ಷೇತ್ರ ನಾವು ಗೆಲ್ಲುತ್ತೇವೆ ಅಂತ ಅತಿ ಹುಮ್ಮಸ್ಸಿಂದ ಹೇಳೋಕ್ಕೆ ಇಷ್ಟಪಡ್ತೇವೆ. ಅದರ ಜೊತೆಗೆ ಧಾರವಾಡ ಲೋಕಸಭಾ ಕ್ಷೇತ್ರ ಕೂಡ ಒಂದು ಅದರಲ್ಲಿ ಕೌಂಟ್ ಆಗ್ತದೆ. ಈಗ ಕಳೆದ ಚುನಾವಣೆಯಲ್ಲಿ 4 ಬಾರಿ BJP ಅಭ್ಯರ್ಥಿ ಆರಿಸಿ ಬಂದರು. ಅದರ ಹಿಂದೆ 4 ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದರು DK ನಾಯ್ಕರ್ ಸಾಹೇಬರು. ಅದೇ ಸಮಾಜದ ಮುಖಂಡರು ಮತ್ತು ಅದೇ ಒಂದು ಶಕ್ತಿಯ ಪ್ರದರ್ಶನ ಕೂಡ ಈ ಲೋಕಸಭಾ ಕ್ಷೇತ್ರದಲ್ಲಿ ಆಗ್ತಾಯಿದೆ. ಅದರಿಂದ ಈಗಾಗಲೇ ನಮಗೆ 5 ಮಂದಿ MLAಗಳು ಜೊತೆಗಿದ್ದಾರೆ ಕಾಂಗ್ರೆಸ್ ಪಕ್ಷದ್ದು. ಅದರ ಜೊತೆಗೆ ಅನೇಕ ಭಾಗದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಮತ್ತು ರಾಜ್ಯ ಸರ್ಕಾರ ಕೂಡ ಈಗಾಗಲೇ ಏನು ನಾವು ವಿಧಾನಸಭೆಯಲ್ಲಿ ಘೋಷಣೆ ಮಾಡತಕ್ಕಂಥ ಸ್ಕೀಮ್ಗಳು ಏನು 5 ಗ್ಯಾರಂಟಿಗಳನ್ನಿದ್ದು ಅವನ್ನ ಪರಿಪೂರ್ಣವಾಗಿ ಅವನ್ನ ಜಾರಿ ಮಾಡಿ ಈಗಾಗಲೇ ಅನೇಕ ಭಾಗದಲ್ಲಿ ಕೂಡ ಇಡೀ ರಾಜ್ಯಾದ್ಯಂತ ಅವನ್ನ ಇಂಪ್ಲಿಮೆಂಟ್ ಮಾಡಿ ಅವನ್ನ ಯಾವ ರೀತಿ ಒಂದು ಯಾವ ಇಲಾಖೆಗೆ ಬರ್ತಾವೆ ಎಲ್ಲ ಇಲಾಖೆಗಳು ಕೂಡ ಅದನ್ನು ಕಾರ್ಯರೂಪಕ್ಕೆ ತೊಗೊಂಡು ಬಂದು ಎಲ್ಲ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ ನುಡಿದಂಥ ನಡೆಯುವಂಥ ಸರ್ಕಾರ ಮತ್ತು ನಡೆಯುವಂಥ ಪಕ್ಷ. ಹೀಗಾಗಿ ಜನರ ಒಲವು ಕಾಂಗ್ರೆಸ್ ಪಕ್ಷಕ್ಕಿದೆ. ಯಾವೇ ಅಲೆ ಕೂಡ ಇದ್ದರೂ ಕೂಡ ಈ ಸಲ ಯಾವ ಅಲೆ ಕೂಡ ನಡೆಯಲ್ಲ ಅಂಥೇಳಿ ಕಂಠಾಘೋಷವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಈಗಾಗಲೇ ನರೇಂದ್ರ ಮೋದಿಯವರ ಅಲೆ ಈಗಾಗಲೇ ರಾಜ್ಯದ ವಿಧಾನಸಭಾ ಚುನಾವಣೆ ಒಳಗೆ ಜನ ನೋಡಿ ಅವ್ರನ್ನ ಬೇಸತ್ತು ಕೈ ಬಿಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಕೂಡ ಲೋಕಸಭಾ ಕ್ಷೇತ್ರದಲ್ಲಿ ಅವರ ಮುಖವಾಡನ ಹಾಕ್ಕೊಂಡು ಏನು ರಾಜ್ಯದಲ್ಲಿ ಮತವನ್ನು ಕೇಳ್ತಾ ಇದ್ದಾರೆ ಅವು ಯಾವೂ ಕೂಡ ಇಂಪ್ಲಿಮೆಂಟ್ ಆಗಲಾರ್ದೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡ್ತಾರೆ ಅಂಥೇಳಿ ನಮ್ಮ ಕಾರ್ಯಕರ್ತರು, ಮುಖಂಡರು, MLAಗಳು, MLCಗಳು ಮತ್ತು ಮಾಜಿ MP ಗಳು ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತಾರೆ ಅಂಥೇಳಿ ನಂಬಿಕೆಯನ್ನು ಇಟ್ಕೊಂಡು ಇವತ್ತು ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. ಯುವಕಿದ್ದಾನೆ ಮತದಾರ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಯುವಕದಾನೆ ನಮ್ಮ ಧಾರವಾಡ ಜಿಲ್ಲೆಗೆ ಏನೇನು ಬೇಕು ಆ ರೀತಿ ಹೋರಾಟ ಮಾಡಿ ತರುವಂಥ ಶಕ್ತಿ ಅವರಲ್ಲಿದೆ. ಅದಕ್ಕೆ ದಯಮಾಡಿ ಎಲ್ಲರೂ ಕೂಡ ಮತದಾರ ನಾವು ವಿನಂತಿಯನ್ನು ಮಾಡ್ತೀನಿ. ವಿನೋದ್ ಅಸೂಟಿ ಅವರಿಗೆ ಅತಿ ಹೆಚ್ಚಿನ ಬಹುಮತದಿಂದ ಅವ್ರಿಗೆ ಆರಿಸಿ ತೊಗೊಂಡು ಬಂದು ಈ ಕ್ಷೇತ್ರಕ್ಕೆ ಮತ್ತೊಮ್ಮೆ DK ನಾಯ್ಕರ್ ಅವರ ಒಂದು ಇತಿಹಾಸ ನಿರ್ಮಾಣ ಆಗಬೇಕಂತೇಳಿ ನಾನು ಕಳಕಳಿಯಿಂದ ಕೇಳ್ತೀನಿ. ಅದ್ರ ಜೊತೆಗೆ DK ನಾಯ್ಕರ್ ಸಾಹೇಬರು ಮಾಡಿದಂಥ ಕಾರ್ಯ ಎಲ್ಲರಿಗೂ ಗೊತ್ತಿದೆ. ಯಾವ ರೀತಿ ಗ್ಲಾಸ್ ಹೌಸನ್ನು ಕೂಡ ಅವರೇ ಮಾಡಿದ್ದು, ಋತುಂಬೆಟ್ಟ ಕೂಡ ಅವರೇ ಮಾಡಿದ್ದು, ಉಣಕಲಕೆರೆ ಕೂಡ ಅವರೇ ಮಾಡಿದ್ದು. ಇದನ್ನು ಬಿಟ್ಟರೆ ಬೇರೆ BJP ಲೋಕಸಭಾ ಕ್ಷೇತ್ರ ಯಾರು ಗೆದ್ದು ಬಂದರೂ ಕೂಡ ಇನ್ನೂವರೆಗೂ ಏನೂ ಮಾಡಿಲ್ಲ. ಆ ರೀತಿ ಒಂದು 20 ವರ್ಷದಿಂದ ವಂಚಿತಾಗಿ ಸಾಕಷ್ಟು ಜನ MP ಗಳಿಂದ ಯಾವ ಇಂಡಸ್ಟ್ರಿನೂ ಬರಲಿಲ್ಲ. ಬಂದಂಥ ಇಂಡಸ್ಟ್ರಿ ಕೂಡ ನಮ್ಮ ರಾಜ್ಯದಿಂದ ಕಿತ್ಕೊಂಡು ಹೊರಗಡೆ ಹೋಯಿತು. ಅಂಥ ಒಂದು ಪ್ರವೃತ್ತಿ ಇಲ್ಲಿಯ ರಾಜಕಾರಣಿಗಳು, ಇಲ್ಲಿ ಕೇಂದ್ರ ಸಚಿವರಾಗಲಿ, ಕೇಂದ್ರ ಒಂದು MP ಗಳಾಗಲಿ ಅಂಥವ್ರು ಆ ಧೋರಣೆಯಿಂದ ಎಲ್ಲರೂ ವಂಚಿತರಾಗಿದ್ದಾರೆ. ನಿರುದ್ಯೋಗಿ ಸಮಸ್ಯೆ ಬಗೆಹರಿಬೇಕಂದ್ರೆ ಯುವಕರು ಮತ್ತು ಇಂಡಸ್ಟ್ರಿ ಬರಬೇಕು, ಉದ್ಯೋಗ ಬೆಳಿಬೇಕು. ನಮ್ಮ ಜಿಲ್ಲೆಗೆ ಸಾಕಷ್ಟು 2ನೇ ರಾಜಧಾನಿ ಅಂತ ಹೇಳ್ತಾರೆ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ. ಆ ರೀತಿ ಕೂಡ ನಾವು ಬೆಳಿಬೇಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಬರಬೇಕು ಮತ್ತು ಇಂಡಸ್ಟ್ರಿ ಕೂಡ ಉತ್ತರ ಕರ್ನಾಟಕಕ್ಕೆ ಬರಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚಿನ ಬಹುಮತದಿಂದ ಬರಬೇಕಂತೇಳಿ ತಮ್ಮ ಮುಖಾಂತರ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ನಿರಂಜನ್ ಹಿರೇಮಠ್, ವಾರ್ಡ್ ನಂಬರ್ 68 ಮಹಾನಗರ ಪಾಲಿಕೆ ಸದಸ್ಯರು. ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರ ಒಂದು ನಾಯಕತ್ವದಲ್ಲಿ ಸುಮಾರು ಸಾವಿರಾರು ಜನ ಕಾರ್ಯಕರ್ತರು ಇವತ್ತು ಇಲ್ಲಿ ಮಾನ್ಯ ವಿನೋದ್ ಅಸೂಟಿ ಅವರ ಒಂದು ನಾಮಪತ್ರ ಸಲ್ಲಿಕೆ ಸಮಾರಂಭದಲ್ಲಿ ಭಾಗಿಯಾಗಿದ್ದೇವೆ. ಇದರ ಉದ್ದೇಶ ಈ ಭಾರತವನ್ನು ನಾವು ಜಾತ್ಯತೀತ ರಾಷ್ಟ್ರ ಅಂತೇಳಿ ಸಂವಿಧಾನದಲ್ಲಿನೇ ಹೇಳಿದೆ. ಹೀಗಾಗಿ ಸರ್ವ ಜನಾಂಗದ ಒಂದು ಜಾತ್ಯತೀತವಾಗಿರ್ತಕ್ಕಂಥ ಈ ಒಂದು ರಾಜಕೀಯ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಯುವ ನಾಯಕರು ಹಾಗೆಯೇ ಒಂದು ಎಲ್ಲ ರೀತಿಯ ಯುವಕರನ್ನು ಹಾಗೂ ಎಲ್ಲ ಸಮುದಾಯಗಳನ್ನು ಪ್ರೀತಿಸ್ತಕ್ಕಂಥ ಒಬ್ಬ ಈ ಯುವ ನಾಯಕನಿಗೆ ಎಲ್ಲರೂ ಬರ್ತಕ್ಕಂಥ ಮೇ 7ನೇ ತಾರೀಕಿನ ದಿವಸ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡುವ ಮೂಲಕ ಈ ಒಂದು ಭ್ರಷ್ಟ BJP ಸರ್ಕಾರವನ್ನು ಕಿತ್ತೊಗಿಬೇಕಂತೇಳಿ ನಾನು ಎಲ್ಲ ನಮ್ಮ ಧಾರವಾಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂದವರಲ್ಲಿ ಕಳಕಳಿಯ ಒಂದು ಮನವಿ ಮಾಡ್ತಿದ್ದಾರೆ. ಇವತ್ತು ನಮ್ಮ ವಿನೋದ್ ಅಸೂಟಿ ಅವ್ರದ್ದು ಇವತ್ತು ನಾಮಿನೇಷನ್ ಮಾಡುವಂಥ ದಿನ ಇದೆ. ಇವತ್ತಿನ ಈ ಜನಸಂಖ್ಯೆ ಸೇರಿದ್ದು ನೋಡಿದರೆ
ಪ್ರಹ್ಲಾದ್ ಜೋಶಿ ಅವರಿಗೆ ಗೊತ್ತಾಗ್ತೈತಿ ಈ 100ಕ್ಕೆ 100 ವಿನೋದ್ ಅಸೂಟಿ ಅವರು ಆರಿಸಿ ಬರ್ತಾರಂತೇಳಿ 101% ಆರಿಸಿ ಬರ್ತಾರಂತೇಳಿ. ಆಮೇಲೆ ಆಮೇಲೆ ಮಾಜಿ ಮಂತ್ರಿ ಅವರಿಗೆ ಒಂದು ಮಾತು ಹೇಳ್ಬೇಕಂದ್ರೆ, ಮಾಜಿ ಕುಮಾರಸ್ವಾಮಿ ಅವ್ರಿಗೆ ಒಂದು ಮಾತು ಹೇಳ್ಬೇಕು. ಆಮೇಲೆ ಹೆಣ್ಮಕ್ಕಳಿಗೆ ಅವ್ರ ತಾಯಿನೂ ಒಬ್ಬ ಹೆಣ್ಣು, ಅವ್ರ ಹೆಂಡ್ತಿನೂ ಒಂದು ಹೆಣ್ಣು, ಅವ್ರ ಅಕ್ಕಂಗಿರೋ ಒಂದು ಹೆಣ್ಣು. ಇವತ್ತು ಹೆಣ್ಣು ಮಕ್ಕಳಿಗೆ ಏನಂತಾರೆ ಏಕವಚನದಿಂದ ಮಾತಾಡ್ತಾರೆ. ಆಮೇಲೆ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳವರಿಗೆ ಅವ್ರಿಗೆ ಅವರ ಮಂಡ್ಯ ಕ್ಷೇತ್ರದಲ್ಲಿ ಅವರು ಲೋಕಸಭೆಗೆ ನಿಂತಾರ, ಅವ್ರಿಗೆ ಸೋಲಿಸುವಂಥ ಕೆಲಸ ಮಾಡ್ಬೇಕು ಹೆಣ್ಣು ಮಕ್ಕಳು. ಆಮೇಲೆ ತಕ್ಕ ಪಾಠ ಕೊಡಬೇಕು. ದಾರಿ ತಪ್ಪಿದ ಹೆಣ್ಣು ಮಕ್ಕಳು ಅಂತಾರೆ. ಆಮೇಲೆ 5 ಗ್ಯಾರಂಟಿ ಕೊಟ್ಟಂಥ ಗ್ಯಾರಂಟಿಗೆ ಬಸ್ನಲ್ಲಿ ಹೋಗೋ ಹೆಣ್ಣು ಮಕ್ಕಳಿಗೆ ಏನಂತಾರೆ, ನಮ್ಮ ಹೆಣ್ಣು ಮಕ್ಕಳು ದಾರಿ ತಪ್ಪಿದಾರ ಅಂತಾರೆ. ಇವತ್ತು ಎಲ್ಲ ಸಮುದಾಯವನ್ನು ವಿನೋದ್ ಅಸೂಟಿ ಅವ್ರ ಪರವಾಗಿದೆ. ವಿನೋದ್ ಅಸೂಟಿ 100ಕ್ಕೆ 100 ಆರಿಸಿ ಬರ್ತಾರೆ.